ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಸ್ಯಾರಿ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಇದನ್ನು ವಿತ್ ಕುಚ್ಚು ಮಾಡ್ಕೋಬೋದು, ಇಲ್ಲ ವಿತೌಟ್ ಕುಚ್ಚು ಮಾಡ್ಬೋದು. ಸೊ ಸ್ಯಾಂಪಲ್ ಪೀಸು ನ್ಯೂ ಡಿಸೈನ್ ಟ್ರೈ ಮಾಡಿರೋದು. ಇದಕ್ಕೆ 10 ನಂಬರ್ ನೀಡಲ್ ತೊಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ. ಆ್ಯಸ್ ಯೂಶ್ವಲ್ 6 ಎಳೆ ದಾರ ತೊಗೊಂಡು ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 7 ಎಳೆ ತೊಗೊಂಡ್ರೂ ನಡೆಯುತ್ತೆ ಫ್ರೆಂಡ್ಸ್, ತಿಕ್ಕಾಗಿ ಬರುತ್ತೆ. ಸೊ ಸ್ಟಾರ್ಟಿಂಗು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡಿ ಸ್ಟಾರ್ಟಿಂಗ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ನಾವು ನೀಡೆಲ್ಲ ಹಾಕಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋದು. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋದು. ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ಸ್ನ ಹಾಕ್ಕೊಳ್ಳೋಣ. ಸ್ಟಾರ್ಟಿಂಗ್ ಮಾತ್ರ ಈ ಥರ 2 ಚೈನ್ಸ್ ಹಾಕೋಬೇಕು ಫ್ರೆಂಡ್ಸ್, ಆಮೇಲೆಲ್ಲ ಬೇರೆ ಥರ. ಸೊ 2 ಚೈನ್ ಹಾಕ್ಕೊಂಡು ನಾವು ನೀಡಲ್ ಮೇಲೆ ಒಂದ್ಸತಿ ದಾರ ಸುತ್ತಕೊಂಡು ಪಕ್ಕದಲ್ಲೇ ಒಂದು ಪಾಯಿಂಟ್ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ 3 ದಾರ ಇರುತ್ತೆ ನಮಗಿಲ್ಲಿ. ಫಸ್ಟ್ 2 ದಾರ ಒಂದು ಮಾಡ್ಕೊಳ್ಳೋಣ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಗುತ್ತೆ. ಒಂದು ಡಬಲ್ ಕ್ರೋಶೆ ಆದಮೇಲೆ 2 ಚೈನ್ಸ್ ಆದಮೇಲೆ ಇಲ್ಲಿ 2 ಚೈನ್ಸ್ ಹಾಕಿದ್ವಿ ಅಲ್ಲ, ಒಂದು ಕಂಬ ಮಾಡಿದ್ದೀವಿ. 2 ಚೈನ್ಸ್ ಆದಮೇಲೆ ಒಂದು ಕಂಬ ಮಾಡಿ ಮತ್ತೆ 2 ಚೈನ್ಸ್ ಹಾಕೋದು. ಒಂದು ಡಬಲ್ ಕ್ರೋಶೆ ಮಾಡಿ ಆದಮೇಲೆ 2 ಚೈನ್ನ ಹಾಕಿ ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ತಕೊಂಡು, ಸೊ ಈ 2 ಚೈನು ಒಂದು ಕಂಬದ ಮಧ್ಯೆ ಗ್ಯಾಪ್ ಇದೆ ಅಲ್ವಾ, 2 ಚೈನು ಒಂದು ಕಂಬದ ಮೇಲೆ ಗ್ಯಾಪ್ ಇದೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇದೆ ಅಲ್ವಾ, ಇವಾಗ ನೀಡಲ್ ಮೇಲೆ 3 ದಾರ ಇದೆ ಫ್ರೆಂಡ್ಸ್. ಡಬಲ್ ಕ್ರೋಶೆ ಥರ ನಾವು ಮಾಡ್ಕೊಂಡಿದ್ದೀವಿ. 3 ದಾರ ಇದೆ. ಫಸ್ಟ್ ನಾವು 2 ದಾರನ ಒಂದು ಮಾಡ್ಕೊಳ್ಳೋಣ. ಫಸ್ಟ್ 2 ದಾರನ ಒಂದು ಮಾಡ್ಕೊಳ್ಳೋಣ. ಅದು ಹಾಗೆ ಇರಲಿ. ಮಿಕ್ಕಿದ 2 ದಾರನ ಹಾಗೆ ಇಟ್ಕೋಬೇಕು. ಮತ್ತು ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಸೇಮ್ ಗ್ಯಾಪಲ್ಲಿ ನಾವೇನು ಸ್ಟಾರ್ಟಿಂಗ್ 2 ಚೈನು ಒಂದು ಕಂಬ ಹಾಕಿದ್ದೀವಿ, ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು, ಸೊ ಇವಾಗ ಕೂಡ 2 ದಾರನ ಮಾತ್ರ ಒಂದು ಮಾಡ್ಕೊಳ್ಳೋಣ. 2 ದಾರನ ಒಂದು ಮಾಡ್ಕೊಳ್ಳೋಣ. ಸೊ ಮಿಕ್ಕಿದ ದಾರ ಎಲ್ಲ ನೀಡಲ್ ಮೇಲೆ 3 ಥ್ರೆಡ್ ಇದೆ ಅಲ್ಲ, ಸೊ ಅದೆಲ್ಲ ಹಾಗೇ ಇರಲಿ. ನಾವು ಇವಾಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತೊಗೊಂಡು ಬಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. 2 ದಾರ ಸೇರಿ ಒಂದು ಮಾಡ್ಕೊಳ್ತು. ಈ ರೀತಿ 5 ಟೈಮ್ಸ್ನ ನಾನು ಮಾಡ್ಕೊತೀನಿ ಫ್ರೆಂಡ್ಸ್. ಸೇಮ್ ಗ್ಯಾಪಲ್ಲಿ 5 ಟೈಮ್ಸ್ ಮಾಡ್ಕೊಳ್ತೀನಿ. ಇದು ಒಂದು ಟ್ರಯಾಂಗಲ್ ಶೇಪ್ ಡಿಸೈನ್ ಬರುತ್ತೆ ನಮಗೆ. ಸೊ ಈ ರೀತಿ 5 ಟೈಮ್ಸ್ ಮಾಡ್ಕೊಳ್ತೀವಿ ಅಲ್ವಾ. ಇದು 4th ಆಯಿತು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೇಮ್ ಗ್ಯಾಪಲ್ಲಿ ಹೋಗಿ ದಾರನ ತಂದು 2 ದಾರ ಸೇರಿ ಮಾತ್ರ ಒಂದು ಮಾಡ್ಕೊಳ್ಳೋದು. ಮಿಕ್ಕಿದ್ದಿಲ್ಲಿ 6 ಥ್ರೆಡ್ಸ್ ಇರುತ್ತೆ. 5 ಟೈಮ್ಸ್ ಮಾಡಿದ್ರೆ 6 ಬರುತ್ತೆ. ಎಲ್ಲ ಸೇರಿ ಒಂದು ದಾರನ ಈ ಥರ ನೀಡಲಿಂದ ಎಳ್ಕೊಂಡು ಅದನ್ನು ಲಾಕ್ ಮಾಡ್ಕೊಳ್ಳೋದು ಈ ರೀತಿ. ಸೊ ನಮಗೆ ಒಂಥರ ಟ್ರಯಾಂಗಲ್ ಫಾರ್ಮ್ ಆಗುತ್ತೆ. ಈ ಥರ ಮಾಡಿಬಿಟ್ಟು ಪಫ್ ಮಾಡ್ಕೋಬೋದು ಫ್ರೆಂಡ್ಸ್. ನಾರ್ಮಲ್ ಪಫ್ ಮಾಡ್ತೀವಿ ಅಲ್ವಾ ನಾವು, ಆ ಥರ ಕೂಡ ಮಾಡ್ಕೋಬೋದು ಇದೇ ಸೇಮ್ ಡಿಸೈನಲ್ಲಿ. ಸೊ ಇದನ್ನು ಸ್ವಲ್ಪ ಪಫ್ಗಿಂತ ಬೇರೆ ಥರ ಚೇಂಜ್ ಮಾಡಿದ್ದೀನಿ. ಮತ್ತು ಸ್ವಲ್ಪ ದಾರನ ಮೇಲೆ ಮಾಡಿ ಒಂದು ಮೀಡಿಯಮ್ ಸೈಜ್ನ ಬೀಡನ್ನ ಹಾಕೋತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಕರೆಕ್ಟಾಗಿ ಈ ಥರ ನೀಟಾಗಿ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಪಾಯಿಂಟ್ ಮಾಡಿ ನೀಡಲ್ನ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀಡಲ್ ಹಾಕಿ ದಾರನ ತಂದು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಮತ್ತು 2 ದಾರ ಸೇರಿ ಒಂದು ಮಾಡ್ಕೊಳ್ಳೋಣ. ಒಂದು ಡಬಲ್ ಕ್ರೋಶೆ ಆಯಿತು. ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 2 ಚೈನ್ಸ್ನ ಹಾಕೋಣ. ಬೇಕಂದರೆ ಪಫ್ನ ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ಇಲ್ಲಿ ಸ್ವಲ್ಪ ಡಿಸೈನ ಚೇಂಜ್ ಮಾಡಿದ್ದೀನಿ. ಮತ್ತೆ 2 ಚೈನ್ ಮಾಡಿಬಿಟ್ಟು ನಾವಿವಾಗ ರಿವರ್ಸ್ ನಾವೇನು ಬೀಡ್ ಹಾಕಿದ್ದೀವಿ ಅಲ್ವಾ, ಇವಾಗ ಸ್ವಲ್ಪ ದಾರ ಮೇಲೆ ಮಾಡಿ ನಾವು ಈ ಬೀಡ್ ರೈಟ್ ಸೈಡ್ ಗ್ಯಾಪ್ ಇದೆ ಅಲ್ವಾ ಪಫ್ಗೆ ಮತ್ತು ಬೀಡ್ಗೆ, ಅಲ್ಲಿ ನೀಡಲ್ ಹಾಕಿ ದಾರಾನ ಬ್ಯಾಕಿಂದ ಫ್ರಂಟಿಗೆ ಎಳ್ಕೊಂಡು ಬಂದು, ಅಂದರೆ ಕೆಳಗಡೆಯಿಂದ ಮೇಲ್ಗಡೆ ತೊಗೊಂಡು ಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳೋದು. ಸೊ ನಮಗೆ ಥ್ರೆಡ್ ಅನ್ನೋದು ನೀಡಲ್ ಅನ್ನೋದು ಬೀಡ್ ರೈಟ್ ಸೈಡಿಗೆ ಬರಬೇಕು. 2 ಚೈನ್ ಹಾಕಿ ನಾವು ಈ ಸೈಡಿಗೆ ಬರ್ಸ್ಕೊಳ್ತೀವಿ. ಮತ್ತು
ಸ್ವಲ್ಪ ದಾರ ಮೇಲೆ ಮಾಡಿ ಸ್ಮಾಲ್ ಸೈಜ್ ಬೀಡನ್ನ 3 ಬೀಡ್ಸ್ನ ತೊಗೊಂಡಿದ್ದೀನಿ ನಾನು. ಸ್ಮಾಲ್ ಸೈಜು, ಅದು ಮೀಡಿಯಮ್ ಸೈಜ್ ಬೀಡ. ಸೊ ಸೇಮ್ ಸೈಜ್ ಹಾಕಿದ್ರೂ ನಡೆಯುತ್ತೆ. 3 ಬೀಡ್ಸ್ನ ಹಾಕಿ ಬೀಡ್ ಲಾಕ್ ಮಾಡ್ತೀನಿ. 3 ಬೀಡ್ಸ್ನು ಬೀಡ್ ಲಾಕ್ ಮಾಡಿಕೊಂಡು ಈ ಸೈಡ್ ಈ ಕಂಬದ ಮೇಲೆ ಈ ಥರ ಟ್ವಿಸ್ಟ್ ಆಗಿರುತ್ತಲ್ಲ, ಅಲ್ಲಾದರೂ ನಾವು ಲಾಕ್ ಮಾಡ್ಬೋದು, ಇಲ್ಲ ನಾರ್ಮಲಾಗಿ ಕೂಡ ಲಾಕ್ ಮಾಡ್ಕೋಬೋದು. ಕೆಳಗಡೆಯಿಂದ ನೀಡನ್ನು ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಂಡ್ರೆ ಆಗತ್ತೆ. ಸೊ ಈ ಥರ ಲಾಕ್ ಮಾಡ್ಕೊಳ್ತೀನಿ ನಾನು. ಸೊ ಅಲ್ಲಿ ಟ್ವಿಸ್ಟ್ ಆಗಿರುತ್ತೆ ಅಲ್ವಾ ಫ್ರೆಂಡ್ಸ್, ಅಲ್ಲೇ ನೀಡಲ್ನ ಹಾಕಿ. ಸೊ ಇದು ಟಫ್ ಅನ್ಸಿದ್ರೆ ನಿಮಗೆ ನಾರ್ಮಲಾಗಿ ಕೆಳಗಡೆ ಕಂಬದ ಪಕ್ಕ ಗ್ಯಾಪ್ ಇದೆಲ್ಲ ಅಲ್ಲಿಗೆ ಮಾಡ್ಕೋಬೋದು. ಈ ಥರ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ನಾವು ಟೈಟ್ ಮಾಡ್ಕೋಬೇಕು. ಒಂದಷ್ಟು ಟೈಟ್ ಮಾಡ್ಕೊಳ್ತೀನಿ. ಟೈಟ್ ಮಾಡಿ ಆದಮೇಲೆ 2 ಚೈನ್ನ ಮಾಡ್ಕೊಳ್ಳಿ. 2 ಚೈನ್ಸ್ನ ಮಾಡಿಕೊಂಡು ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು. ಈ ಕಂಬಕ್ಕೆ ನಾವು ಮತ್ತೆ ಟ್ರಯಾಂಗಲ್ ಪಫ್ನ ಸ್ಟಾರ್ಟ್ ಮಾಡ್ಕೋಬೇಕು. ಆ್ಯಕ್ಚುಲಿ ಪಫ್ ಥರ ಬರೋದಿಲ್ಲ. ಸೊ ಟ್ರಯಾಂಗಲ್ ಶೇಪಲ್ಲಿ ಕ್ರೋಶೆ ಬರುತ್ತೆ. 2 ದಾರ ಸೇರಿ 1 ಮಾಡ್ಕೊಳ್ಳೋದು. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಡಬಲ್ ಕ್ರೋಶೆಯಲ್ಲಿ ಕೆಳಗಡೆ ಹೋಗಿ ನೀಡಲ್ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಬರೀ 2 ದಾರ ಸೇರಿ 1 ಮಾಡ್ಕೋಬೇಕು ಫ್ರೆಂಡ್ಸ್. ಮಿಕ್ಕಿದ ಥ್ರೆಡ್ಸ್ ಎಲ್ಲ ನೀಡಲ್ ಮೇಲೆ ಹಾಗೆ ಇಟ್ಕೋಬೇಕು. ನೋಡಿ ಈ ಥರ 5 ಟೈಮ್ಸ್ನ ಮಾಡ್ತೀನಿ ನಾನು. ಸೊ 5 ಟೈಮ್ಸ್ ಬರೋ ಥರ ಮಾಡ್ಕೋಬೇಕು. ಈಸಿ ಇದೆ ಫ್ರೆಂಡ್ಸ್, ಅಂಥ ಕಷ್ಟ ಇಲ್ಲ. ಸೇಮ್ ನಾವು ಪಫ್ ಮಾಡ್ತೀವಿ ಅಲ್ಲ, ಪಫ್ಗಾದರೆ 3 ದಾರ ಸೇರಿ ಹಾಗೆ ಇಟ್ಕೊಳ್ತೀವಿ ನಾವು. ಡಬಲ್ ಕ್ರೋಶೆ ಥರ ಮಾಡ್ಕೊಂಡು 3 ದಾರನೂ ಹಾಗೆ ಇಟ್ಕೋತೀವಿ ನೀಡಲ್ ಮೇಲೆ. ಬಟ್ ಇದರಲ್ಲಿ 2 ದಾರ ಸೇರಿ 1 ಮಾಡ್ಕೋತೀವಿ. ಇದು ಸ್ವಲ್ಪ ಫ್ಲ್ಯಾಟಾಗಿ ಬರುತ್ತೆ, ಆಮೇಲೆ ಸೈಜ್ ದೊಡ್ಡದು ಬರುತ್ತೆ, ಅಷ್ಟೇ ಡಿಫ್ರೆನ್ಸು. ಸೇಮ್ ಪಫ್ ಡಿಸೈನ್ ಥರನೇ. ಸೊ ಒಂದು ಟ್ರಯಾಂಗಲ್ ಶೇಪ್ ಆದ ತಕ್ಷಣ ದಾರ ಮೇಲೆ ಮಾಡಿ ಮೀಡಿಯಮ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಸೊ ಮೀಡಿಯಮ್ ಸೈಜ್ ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಒಂದು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ 1 ಡಬಲ್ ಕ್ರೋಶೆ ಮಾಡ್ಕೋತೀನಿ. ಇವಾಗ ನೀಡಲ್ನ ಹಾಕಿ ದಾರ ತಂದು ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರನ 1 ಮಾಡ್ಕೊಳ್ಳೋಣ. ಡಬಲ್ ಕ್ರೋಶೆ ಆಯಿತು. ಇವಾಗ 2 ಚೈನ್ಸ್ ಮಾಡ್ಕೋಬೇಕು. 2 ಚೈನ್ಸ್ ಮಾಡಿ ನಾವು ಪಫ್ನ ಸ್ಟಾರ್ಟ್ ಮಾಡ್ತೀವಿ ಅಲ್ವಾ ಫ್ರೆಂಡ್ಸ್, ಈ ಥರ ಟ್ರಯಾಂಗಲ್ ಶೇಪ್ ಡಿಸೈನ 2 ಚೈನ್ ಮಾಡಿ ರಿವರ್ಸಿಗೆ ಈ ಥರ ಬೀಡ್ ರೈಟ್ ಸೈಡಿಂದ ದಾರಾನ ಕೆಳಗಡೆಯಿಂದ ಮೇಲೆಗೆ ತೊಗೊಂಡು ಬಂದು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು 3 ಬೀಡ್ಸ್ ಎಕ್ಸ್ಟ್ರಾ ಮಾಡ್ಕೊಳ್ಳೋದು. ಸ್ವಲ್ಪ ಡಿಸೈನ್ ಬೇರೆ ಥರ ಕಾಣಲಿ, ಒಂದು ಸ್ವಲ್ಪ ಈ ಥರ ಟ್ರೈ ಮಾಡಿದ್ರೆ ಹೇಗಿರುತ್ತೆ ಅಂತ ಇದನ್ನು ಹೊಸದಾಗಿ ಟ್ರೈ ಮಾಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬೇಕಂದರೆ ಸಿಂಗಲ್ ಬೀಡ್ನೇ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ನಾವೇನು ಡಬಲ್ ಕ್ರೋಶೆ ಆದ ತಕ್ಷಣ 2 ಚೈನ್ ಹಾಕಿ ಈ ಫ್ಲ್ಯಾಟ್ ಪಫ್ ಡಿಸೈನ್ಗೆ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಬೀಡ್ ಲಾಕ್ ಮಾಡ್ತೀನಿ. 3 ಬೀಡ್ಸ್ನು ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಅಲ್ಲೇ ನೀಡಲ್ನ ಹಾಕಿ, ಸೊ ಕಂಬದ ಮೇಲೆ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಮತ್ತು 2 ಚೈನ್ಸ್ ಮಾಡೋಣ. ಮತ್ತು ಅಲ್ಲಿ ಕರೆಕ್ಟ್ ಪಾಯಿಂಟಿಗೆ ಸೊ ಸ್ವಲ್ಪ ಟ್ವಿಸ್ಟ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿಕೊಂಡು ನೀವು ಸೆಂಟ್ರಲ್ಲಿ ನೀಡಲ್ನ ಹಾಕಿ ದಾರನ ತಂದು ಒಂದು ಸಿಂಗಲ್ ಕ್ರೋಶೆ ಮಾಡಿ ಮತ್ತೆ 2 ಚೈನ್ಸ್ ಮಾಡ್ಕೊತೀನಿ. ಮತ್ತು ಕಂಟಿನ್ಯೂ ಮಾಡ್ತೀನಿ ಟ್ರಯಾಂಗಲ್ ಶೇಪ್ ಡಿಸೈನ್ ಫಾರ್ಮ್ ಮಾಡೋಕ್ಕೆ. ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಕಂಬದ ಕೆಳಗಡೆ ಹೋಗಿ ದಾರನ ತಂದು 2 ದಾರ ಸೇರಿ 1 ಮಾಡ್ಕೋಬೇಕು. ಈ ರೀತಿ 5 ಟೈಮ್ಸ್ನ ಮಾಡ್ಕೋತೀನಿ. ಈ ರೀತಿ 5 ಟೈಮ್ಸ್ ಮಾಡ್ಕೋತೀನಿ. ಐದು ಸತಿ ಈ ರೀತಿ ಮಾಡಿಕೊಂಡು ಒಂದೇ ಸತಿಗೆ ಲಾಕ್ ಮಾಡ್ಕೊಳ್ತೀನಿ. ಐದು ಸತಿ ಆಯ್ತಲ್ಲ, ಒಂದೇ ಸತಿ ದಾರಾನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಮಾಡಿಕೊಂಡು ಮತ್ತೆ ಇದೇ ಥರ ಮತ್ತೆ ಇನ್ನೂ ಒಂದು ಬೀಡನ್ನ ಮಾಡೋಣ ಫ್ರೆಂಡ್ಸ್. ಇಲ್ಲಾಂದರೆ ಕುಚ್ಚಿಗೂ ಪ್ಲೇಸ್ ಮಾಡ್ಕೊಳ್ತೀನಿ ನಾನು ಮುಂದಕ್ಕೆ. ಈ ಥರ 2 ಸತಿ ಆಯ್ತಲ್ವ ಬೀಡ್ಸ್ ಮಾಡಿರೋದು. ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ, ಬೀಡ್ಸ್ ನೀಟಾಗಿ ಕೂತ್ಕೊಳ್ಳುತ್ತೆ. ಯಾವ ರೀತಿ ಮಾಡಿದ್ರೆ ಆ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಇದು ವಿಡಿಯೋಗಿಂತ ಡೈರೆಕ್ಟಾಗಿ ತುಂಬ ಚೆನ್ನಾಗಿದೆ ಡಿಸೈನು. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿ ಆಯ್ತಲ್ವ, ಇನ್ನೂ ಒಂದು ಸತಿ ನಾನು ಕಂಟಿನ್ಯೂ ಮಾಡ್ಕೊಳ್ತೀನಿ. ಬೀಡನ್ನ ಹಾಕ್ಕೊಳ್ತೀನಿ. ಬೇಕಂದರೆ ಇಲ್ಲೇ ಕುಚ್ಚು ಸ್ಟಾರ್ಟ್ ಮಾಡ್ಕೊಬೋದು. ಸ್ಟಾರ್ಟಿಂಗು ನಾನು 3 ಬೀಡ್ಸ್ಗೆ ಒಂದು ಕುಚ್ಚು ಥರ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡೋಣ.
ಬೀಡ್ ಲಾಕ್, ಮತ್ತು ಒಂದು ಕಂಬ ಮಾಡಿಕೊಂಡು ಇದು ಕೂಡ ಒಂದು ಟ್ರಯಾಂಗಲ್ ಶೇಪ್ ಬರೋ ಥರ ಮಾಡ್ಕೊಳ್ಳೋಣ. 2 ದಾರ ಒಂದು ಮಾಡ್ಕೋತೀನಿ, ಇನ್ನು 2 ದಾರನ ಒಂದು ಮಾಡ್ಕೋತೀನಿ. ಒಂದು ಕಂಬ ಆಯಿತು. ಮತ್ತು 2 ಚೈನ್ಸ್ ಮಾಡಿಬಿಟ್ಟು ಕಂಟಿನ್ಯೂ ಮಾಡ್ಬೋದು ಫ್ರೆಂಡ್ಸ್. ಇದೇ ಥರ ನಾನು ಟ್ರಯಾಂಗಲ್ ಹಾಕಿ ಎಕ್ಸ್ಟ್ರಾ 2 ಚೈನ್ ಹಾಕ್ತಾಯಿದ್ದೀನಿ ನೋಡಿ. ಟ್ರಯಾಂಗಲ್ ಮಾಡಿ 3 ಬೀಡ್ಸ್ದು ಆಯಿತು, ಒಂದು 3 ಟ್ರಯಾಂಗಲ್ಸ್ ಶೇಪ್ದು ಆಯ್ತಲ್ವ. 2 ಚೈನ್ಸ್ ಹಾಕಿ ಮತ್ತು ಕಂಬ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಕುಚ್ಚು ಬರುತ್ತೆ. 2 ಚೈನ್ಸ್ ಅಥವಾ 1 ಚೈನ್ ಆದರೂ ನಡೆಯುತ್ತೆ. ಸೊ ನಾನು ಇಲ್ಲಿ 2 ಚೈನ್ಸ್ ಹಾಕಿ ನೀಡಲ್ ಮೇಲೆ ದಾರ ಸುತ್ಕೊಂಡು ನಾರ್ಮಲಾಗಿ ಒಂದು ಕಂಬ ಮಾಡ್ಕೊಳ್ತೀನಿ. ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು 2 ಚೈನ್ ಮಾಡಿ ಇಲ್ಲಿ ಡೈರೆಕ್ಟಾಗಿ ಮಾಡ್ಕೊಳ್ಳೋದು. ರಿವರ್ಸ್ ಏನು ಬರೋಷ್ಟಿಲ್ಲ, ಡೈರೆಕ್ಟಾಗಿ 2 ಚೈನ್ ಮಾಡಿ ಟ್ರಯಾಂಗಲ್ನ ಫಾರ್ಮ್ ಮಾಡ್ಕೊಳ್ಳೋದು. ನೀಡಲ್ ಮೇಲೆ ದಾರ ಸುತ್ಕೊಂಡು ಗ್ಯಾಪಲ್ಲಿ ಹೋಗಿದ್ದಾರೆ ಅಂತಂದು 2 ದಾರ ಸೇರಿ 1 ಮಾಡ್ಕೊಳ್ಳೋದು. ಮತ್ತು ಅದೇ ರೀತಿ 5 ಟೈಮ್ಸ್ನ ಮಾಡ್ಕೋತೀನಿ. ಈ ರೀತಿ 5 ಟೈಮ್ಸ್ನ ಮಾಡ್ಕೋಬೇಕು. ಸೊ ಇದು ವಿತೌಟ್ ಕುಚ್ಚು ಡಿಸೈನ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಕುಚ್ಚು ಪ್ಲೇಸ್ ಬಿಡಬೇಕಂತ ಏನಿಲ್ಲ, ಬರೀ ಜಸ್ಟ್ ಬಾರ್ಡ್ರ್ ಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಇದಕ್ಕೆ ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಕೋಬೋದು. ಸೊ 5 ಟೈಮ್ಸ್ ಮಾಡಿ ಎಲ್ಲ ದಾರ ಸೇರಿ ಒಂದು ಸತಿ ತೊಗೊಂಡು ಲಾಕ್ ಮಾಡ್ಕೊಳ್ಳೋದು. ಮತ್ತು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್, ರಿವರ್ಸಿಗೆ ಬಂದು 2 ಚೈನ್ ಮಾಡಿ ರಿವರ್ಸಿಗೆ ಬಂದು 3 ಬೀಡ್ಸ್. ಈ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಯಾರಿಗೆ 3 ಬೀಡ್ಸ್ ಎಕ್ಸ್ಟ್ರಾ ಹಾಕೋದು ಇಷ್ಟ ಇಲ್ಲ ಫ್ರೆಂಡ್ಸ್, ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ 2 ಚೈನ್ಸ್ ಹಾಕ್ಬಿಟ್ಟು ನೋಡಿ, ರಿವರ್ಸಿಗೆ ಬರೋದು ಬೇಡ, ಹಾಗೆ ಲೆಫ್ಟ್ ಸೈಡಿಗೆ ನಾವು ಟ್ರಯಾಂಗಲ್ ಶೇಪ್ನ ಫಾರ್ಮ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಅದಕ್ಕೂ ಕೂಡ ವಿತ್ ಕುಚ್ಚು ವಿತೌಟ್ ಕುಚ್ಚನ್ನು ನೀವು ಮಾಡ್ಕೋಬೋದು. ಸೊ ಇವಾಗ 3 ಬೀಡ್ಸ್ ಹಾಕ್ಬಿಟ್ಟು ಸೇಮ್ ಹಾಗೆ ಮಾಡ್ಕೊಂಡು ಹೋಗ್ತೀನಿ. ಇಲ್ಲಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡ್ ಲಾಕ್ ಮಾಡಿಕೊಂಡು ಈ ಸೈಡು ಡೈರೆಕ್ಟಾಗಿ ನೋಡಿ ಫ್ರೆಂಡ್ಸ್, ಇಲ್ಲಿ ಕಂಬದಕ್ಕೆ ಕೆಳಗಡೆ ಡೈರೆಕ್ಟಾಗಿ ಬೇಕಂದರೆ ನಾವು ಈ ರೀತಿ ನೀಡಲ್ನ ಹಾಕಿ ದಾರನ ತಂದು ಲಾಕ್ ಮಾಡ್ಕೋಬೋದು. ನಾವು ಸೆಂಟ್ರಲ್ಲೇ ಹಾಕಬೇಕು ಅಂತ ಏನಿಲ್ಲ ಇದರಲ್ಲಿ. ಸೊ ಸ್ವಲ್ಪ ಸೈಡಿಗೆ ಬರಬೇಕಷ್ಟೇ, ಅದು ಸ್ವಲ್ಪ ಜರುಗಿಸ್ಕೋಬೇಕು. ಈ ರೀತಿ ಕಾಣಿಸುತ್ತೆ. 3 ಬಿಡ್ಸ್ಗೆ ಒಂದು ಕುಚ್ಚಿಗೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. 2 ಚೈನ್ ಮಾಡಿಕೊಂಡು ಅಲ್ಲಿ ನಮಗೆ ಕುಚ್ಚು ಬರುತ್ತೆ. ಒಂದು ಸ್ವಲ್ಪ ಬೀಡ್ಸ್ನ ಒಂದಷ್ಟು ಹತ್ತಿದ್ದಂಗೆ ಸ್ವಲ್ಪ ಸೆಟ್ ಮಾಡ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಇದು ಸೇಮ್ ಸೈಜ್ ಹಾಕಿದ್ರೂ 4 ಬಿಟ್ಸ್ ಡೈಮಂಡ್ ಶೇಪ್ ಬರುತ್ತೆ ಫ್ರೆಂಡ್ಸ್. ಇಲ್ಲಾಂದರೆ ಈ ಥರ ಮಾಡ್ಕೋಬೋದು. ಮತ್ತು ಈ ಥರ ಟ್ರಯಾಂಗಲ್ ಶೇಪ್ದು ಪಫ್ ಡಿಸೈನ್ ಕೂಡ ನೀವು ಇದೇ ಡಿಸೈನ್ಗೆ ಮಾಡ್ಬೋದು. ಸೊ ಇದು ಪೂರ್ತಿ ಹಾಕಿ ನಿಮಗೆ ತೋರಿಸ್ತೀನಿ. ಸೊ ಇದು ವಿತೌಟ್ ಕುಚ್ಚು ಡಿಸೈನ್ಗೂ ಫ್ರೆಂಡ್ಸ್ ಬಾರ್ಡರ್ ಡಿಸೈನ್ ಥರ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಫ್ಲೀಟ್ಸ್ ಮಾಡಿದಾಗೆಲ್ಲ ಈ ಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ನಾನು 127 ಅಥವಾ 37 ದಾರ ಸುತ್ತಕೊಂಡು ನಾರ್ಮಲಾಗೆ ಬೇಬಿ ಕುಚ್ಚು ಮಾಡ್ಕೊಳ್ಳೋದು. ಸೊ ಈ ರೀತಿ ಕಾಣಿಸುತ್ತೆ, ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಿಂಗಲ್ ಸ್ಟೆಪ್ಪಲ್ಲೇ ಬೇಗ ಆಗೋಗುತ್ತೆ ಡಿಸೈನು. ಒಂದು 2 ಅವರ್ಸ್ ಒಳಗಡೆ ಎಲ್ಲ ಆಗೋಗುತ್ತೆ ನಿಮಗೆ. ಸೊ ಅರ್ಜೆಂಟಾಗಿದ್ದರೆ ಈ ಥರ ಸ್ವಲ್ಪ ರಿಚ್ ಲುಕ್ ಬರುತ್ತೆ. ಡೈರೆಕ್ಟಾಗಂತೂ ತುಂಬ ರಿಚ್ ಲುಕ್ ಆಗಿತ್ತು, ಯಾಕಂದರೆ ಬೀಟ್ಸ್ ಜಾಸ್ತಿ ಬಂದಿದೆ ಅಲ್ವಾ. ಸೊ ಅದಕ್ಕೋಸ್ಕರ ನೀವು ಪೇಸ್ಟಲ್ ಶೇಡ್ಸ್ಗೆ ಪರ್ಲ್ಸ್ ಕೂಡ ನೀವು ಯೂಸ್ ಮಾಡ್ಕೋಬೋದು. ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ 350 ಅರೌಂಡ್ ಚಾರ್ಜ್ ಮಾಡ್ತಾರೆ. ಕಡಿಮೆ ಜಾಸ್ತಿ ಪ್ಲೇಸಸ್ ಡಿಪೆಂಡ್ ಆಗುತ್ತೆ, ನೋಡ್ಕೊಂಡು ನೀವು ಮಾಡ್ಕೋಬೋದು. ಸೊ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಹೀಗೆ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಸೊ ಇದು ಈ ಟ್ರಯಾಂಗಲ್ ಬಂದಿಲ್ಲ ಅಂದರೂ ನೀವು ಪಫ್ ಆದರೂ ಕಲ್ತಿರ್ತೀರಲ್ವ, ಸೊ ಪಫ್ ಕೂಡ ಟ್ರೈ ಮಾಡಿ, ಅದು ಕೂಡ ಚೆನ್ನಾಗೇ ಬರುತ್ತೆ. ಇದೇ ಥರ ಬರುತ್ತೆ, ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಅಷ್ಟೇ ಪಫ್. ಸೊ ಈ ಥರ ಕೆಳಗಡೆ 3 ಬೀಡ್ಸ್ ಬಂದಿರೋದು ನಿಮ್ಗೆ ಇಷ್ಟ ಇದ್ದರೆ ಥರ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.